ನಿಜವಾಗ್ಲೂ ಅದು ನೀವು ಹೇಳೋ ಮಾತು ಸತ್ಯ. ಯಾಕೆಂದರೆ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ, ಇದಕ್ಕಿಂತ ದೊಡ್ಡ ಮಟ್ಟದ ಕಾರ್ಯಕ್ರಮನೂ ಮಾಡಿದ್ದೀವಿ. ಆದರೆ ಖುಷಿ ಹೆಚ್ಚು ತಂದಿತ್ತು ಈ ಕಾರ್ಯಕ್ರಮನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಇಲ್ಲಿ ಬಂದಿದ್ದ ಜನ ಆಗಿರ್ಬೋದು, ನಾವು ಅವ್ರಿಗೆ ಕೊಟ್ಟಂಥ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಅರ್ಥಪೂರ್ಣವಾಗಿತ್ತು. ಅವರು ಅಷ್ಟೇ ಖುಷಿಯಾಗೋದ್ರಲ್ಲ, ನಮಗೆ ಸಾರ್ಥಕತೆ ಇತ್ತು ಅಂತ ನನ್ನ ಭಾವನೆ. ಯಾಕಂದ್ರೆ ನಾವು ಸೀಮಂತ ಕಾರ್ಯಕ್ರಮವನ್ನು ಯಾರು ಹೆಣ್ಮಕ್ಳು ಸೀಮಂತ ಕಾರ್ಯಕ್ರಮವನ್ನು ಆಚರಿಸ್ಕೊಂಡ್ರು ಅವ್ರ ಕಣ್ಣಲ್ಲಿ ಒಂದಷ್ಟು ಭಾವನಾತ್ಮಕ ಸೂಚನೆಗಳನ್ನು ನೋಡಿದ್ವಿ. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಕಾರ್ಯಕ್ರಮವನ್ನು ಮಾಡಿದಿರಿ, ಹೇಗನ್ಸುತ್ತೆ? ನಿಜವಾಗ್ಲೂ ಅದು ಆ ಸ್ಥಾನ ತೊಗೊಳೋದಿದೆಯಲ್ಲ, ಅದು ಭಾಳ ಖುಷಿ ವಿಚಾರ. ಆದರೆ ಈ ಒಂದು ಸಾರ್ಥಕತೆ ಕಾರ್ಯಕ್ರಮ ನಾನು ಒಬ್ಬನೇ ತೊಗೊಳೋದಕ್ಕೆ ನಾನು ಸಾಧ್ಯ ಇಲ್ಲ. ನನ್ನ ಜೊತೆ ಒಂದು ದೊಡ್ಡ ಬಳಗನೇ ಇದೆ ಮತ್ತು ನನ್ನ ಸೋದರಿಗಳು ಒಂದು ಸಾಕಷ್ಟು ಜನ ಇದ್ದಾರೆ ಮತ್ತು ನನ್ನ ಜೊತೆಲಿರೋವಂಥ ನನ್ನ ತಮ್ಮಂದ್ರುಗಳು ಇವತ್ತೆಲ್ಲ ಜೊತೆಗೆ ನಿಂತ್ಕೊಂಡು ಅವರು ಹೆಚ್ಚು ಕಾರ್ಯಕ್ರಮ 75 ಭಾಗ ಕಾರ್ಯಕ್ರಮ ಅವ್ರದ್ದು, 25 ಭಾಗ ನಂದು ಕಾರ್ಯಕ್ರಮ. ಯಲಹಂಕದಲ್ಲಿ GB ಎಲೆಕ್ಷನ್ ಕಾರ್ನರ್ ಇದೆ ಅಂತಕ್ಕಂಥ ಮಾಹಿತಿ ಬರುತ್ತೆ. ವಾರ್ಡ್ ನಂಬರ್ 4ರಲ್ಲಿ ಬಹುತೇಕ ಕಾಂಗ್ರೆಸ್ನಲ್ಲಿ ಕೂಡ 3-4 ಹೆಸರುಗಳು ಕೇಳಿ ಬರ್ತಾ ಇತ್ತು. ಬೇರೆ ಆಕಾಂಕ್ಷಿಗಳು ಸ್ವಲ್ಪ ಸ್ತಬ್ಧರಾಗಿದ್ದಾರೆ. ಏನಾದ್ರು ಎಲ್ಲೋ ಮಾರುತಿ ಅವರಿಗೆ ಒಂದು ಮುನ್ಸೂಚನೆ ಸಿಕ್ಕಿದೆ ಟಿಕೆಟ್ದು? ಸರ್, ನಾನು ಕಾರ್ಯಕ್ರಮಗಳು ಈಗ ನನ್ನ ಜೊತೆಲಿ ನನ್ನ ಸೀನಿಯರ್ಸ್ ಲೀಡರ್ಸ್ ಏನಿದ್ದಾರೋ ಅವರೆಲ್ಲರಿಗೂ ಕೂಡ ಗೊತ್ತಿರೋ ಮಾಹಿತಿ. ನಾನು ಸುಮಾರು ಒಂದು 10-12 ವರ್ಷದಿಂದ ನಿರಂತರ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ದೀನಿ. ಎಲೆಕ್ಷನ್ ಉದ್ದೇಶ ನಂದಲ್ಲ. ನನಗೆ ಏನೋ ಒಂದು ಹುಚ್ಚು, ಕಾರ್ಯಕ್ರಮಗಳು ಮಾಡೋ ಹುಚ್ಚು ನನಗೆ. ಹಂಗಾಗಿ ಆ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ದೀನಿ ಬಿಟ್ಟರೆ ಎಲೆಕ್ಷನ್ ವಿಚಾರ ನಂದಲ್ಲ. ಆಮೇಲೆ ಎರಡನೇದು, ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಯಾರನ್ನ ಸೂಚನೆ ಮಾಡುತ್ತೋ ಅವರ ಪರವಾಗಿ ಕೆಲಸ ಮಾಡೋದು ಅಷ್ಟೇ ನನ್ನ ಕರ್ತವ್ಯ. ಈಗ ಕೇಶವಣ್ಣವ್ರು ಮಾತಾಡ್ತಾ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಾರೆ, ಮಾರುತಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ. ಎಲ್ಲ ಒಂದ್ ಕಡೆ ಸೂಚನೆ ಸರ್ ಇದು? ಇಲ್ಲ, ಆ ರೀತಿ ಏನಲ್ಲ. ಇಲ್ಲಿ ನಮ್ಮ ವಾರ್ಡ್ ನಂಬರ್ 4ರಲ್ಲಿ ಸಾಕಷ್ಟು ಬಲಿಷ್ಠವಾಗಿದ್ದೀವಿ ನಾವು ಕಾಂಗ್ರೆಸ್ ಲೀಡರ್ಗಳು. ಹಂಗಾಗಿ ಈಗ ಕಾಂಗ್ರೆಸ್ ಪಕ್ಷ ಎಲ್ಲಾದರೂ ಒಂದು ಜೈಬೇರಿ ಗಳಿಸ್ಬೇಕು ಅಂದರೆ ಎಲ್ಲ ಲೀಡರ್ಗಳು ಒಟ್ಟಾಗಿ ಹೋದರೆ ಸಾಧ್ಯ. ಆ ನಿಟ್ಟಿನಲ್ಲಿ ಕೇಶವರಾಜಣ್ಣವ್ರು ಹೇಳಿರೋದು ಬಿಟ್ಟರೆ ಇಲ್ಲಿ ಯಾರೂ ಹಂಗಿಲ್ಲ. ಎಲ್ಲರ ಮೇಲೂ ಅದೇ ವಿಶ್ವಾಸ ಕೇಶವರಾಜಣ್ಣವ್ರಿಗಿದೆ. ನಮಗೂ ಕೂಡ ಕೇಶವರಾಜಣ್ಣವ್ರ ಮೇಲೆ ಅದೇ ವಿಶ್ವಾಸ ಇದೆ. ಬಹುತೇಕ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿದ್ರು ಇವತ್ತು, ಮತ್ತೆ ಎಲ್ಲ ಮುಖಂಡರಿದ್ರು. ಇದೆಲ್ಲ ವಿರೋಧ ಪಕ್ಷಕ್ಕೆ ಒಂಥರ ಬಿಜೆಪಿ ಅವ್ರಿಗೆ ನೇರವಾಗಿ ಟಾಂಗ ಅಂತ. ಇದು ಕಾಂಗ್ರೆಸ್ ಭದ್ರಕೋಟೆ ಇದು. ಹಂಗಾಗಿ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾಯಕರಿಗೆ ಏನು ಕೊರತೆ ಇಲ್ಲ. ಆದರೆ ಸೇರಿಸೋಂಥ ಒಂದು ಸಂದರ್ಭಗಳು ಬೇಕಿತ್ತು. ಇವತ್ತು ಆ ಸಂದರ್ಭ ಒದಗಿ ಬಂತು. ಅದಕ್ಕೆ ನಾನು ಕೂಡ ಖುಷಿ ಇದ್ದೀನಿ ಆ ವಿಚಾರದಲ್ಲಿ. ಸರ್, ಈಗ ಮೊನ್ನೆ JDS ನ ಅಭ್ಯರ್ಥಿ ಅಂತೇಳಿ, ಆಕಾಂಕ್ಷಿ ಅಂತೇಳಿ ಇಲ್ಲಿ ಯಾರಿಗೆ ಗುರುತಿಸ್ಕೊಂಡಿದೆ ಅವ್ರು ಮಾತಾಡ್ತಾ ಒಂದ್ ಕಡೆ ಹೇಳ್ತಾರೆ, ನಾನು ಕೂಡ NDA ಯಿಂದ ಪ್ರಬಲ ಆಕಾಂಕ್ಷಿ ಅಂತ. ಒಂದು ವೇಳೆ ಅಲ್ಲಿ ಏನಾದರೂ 2 ಅಭ್ಯರ್ಥಿಗಳು ಬಿದ್ದರೆ ಕಾಂಗ್ರೆಸ್ನ ಗೆಲುವಿಗೆ ಎಷ್ಟು ಸರಳ ಆಗುತ್ತೆ ಸರ್? ಯಾರ ಅಭ್ಯರ್ಥಿ ಹೆಸರು? ಪ್ರವೀಣ್ ಕುಮಾರ್ ಅಂತ ಹೇಳಿ. ಪ್ರವೀಣ್ ಅವರ? ಅವ್ನು ನನ್ನ ತಮ್ಮ ಬಿಡಿ. ಅಲ್ಲ, ಅವ್ರು ಹೇಳಿದ್ದಾರೆ ಸರ್, ಒಂದ್ ಕಡೆ ಹೇಳಿದ್ದಾರೆ, NDA ಮೈತ್ರಿ ಆದ್ರೆ ನಾವು ಮೈತ್ರಿಗೆ ಬದ್ಧ, ಬಟ್ ನಾನಂತೂ ಪ್ರಬಲ ಆಕಾಂಕ್ಷಿ ಅಂತ. ಅವು ಏನಾದ್ರು ಆ ತರ 2 ಕ್ಯಾಂಡಿಡೇಟ್ ಆದ್ರೆ ತಮ್ಗೆ ಎಷ್ಟು ಗೆಲ್ಲೋದು ಅನುಕೂಲ ಆಗುತ್ತೆ? ನನ್ನ ಗೆಲ್ಸಕ್ಕೆ ಕಾಂಗ್ರೆಸ್ ಪಡೆ ಇರ್ಬೋದು. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು ಅವ್ರನ್ನ ಗೆಲ್ಸಕ್ಕೂ ನಾವೆಲ್ಲರೂ ಪಡೆ ಅವ್ರ ಜೊತೆಲಿ ಇರ್ತೀವಿ. ಅಂದ್ರೆ ಯಾರ್ ಕ್ಯಾಂಡಿಡೇಟ್ ಆದ್ರೂ ಇಲ್ಲಿ ಕಾಂಗ್ರೆಸ್ ಕೆಲಸ ಮಾಡುತ್ತೆ? ಖಂಡಿತ ಆಗುತ್ತೆ. ಈಗ ನೀವೆಲ್ಲ ನೋಡ್ತಾ ಇದ್ರಲ್ಲ ಇತ್ತೀಚಿನ ಬೆಳವಣಿಗೆಗಳು, ಉದಾಹರಣೆಗಳು, ಕಾರ್ಯಕ್ರಮಗಳು ಹೆಂಗ್ ನಡೀತಾ ಇದೆ, ಕಾರ್ಯಕ್ರಮಗಳು ಮಾಡ್ತಾ ಇರೋದು ಯಾವ ಪಾರ್ಟಿಯವರು ಮತ್ತು ಅವ್ರು ಸೇರುವಂಥ ಒಗ್ಗಟ್ಟು ಪ್ರದರ್ಶನ ಹೆಂಗಿದೆ ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಅದೇ ಉತ್ತರ ಅಲ್ವಾ ಮುಂದಿನ ದಿನದಲ್ಲಿ? ಸರ್, SLC ಮಕ್ಕಳಿಗೂ ಸನ್ಮಾನ ಮಾಡಿದ್ರಿ, ಏನ್ ಕಿವಿ ಮಾತು ಹೇಳ್ತೀರಿ ಸರ್? ನಾನು ವಿದ್ಯಾವಂತ ಅಲ್ಲ, ಹಿಂಗಾದ್ರೂ ಮಾಡಿ ಹುಡುಗರಿಗೆಲ್ಲ ಹಿಂಗೆ ಮಾಡಿ ನಾನು ಖುಷಿ ಪಟ್ಕೊತಾ ಇದ್ದೀನಿ.